ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಲ್ಲರೂ ಇವತ್ತು ಬಿಗ್ ಬಾಸ್ ಅವರು ಅಪ್ಡೇಟ್ ಮಾಡಿರುವಂತಹ ಸೆಕೆಂಡ್ ಪ್ರೋಮೋನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಸೆಕೆಂಡ್ ಪ್ರೋಮೋನ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಿಮ್ಮೆಲ್ಲರ ಪ್ರೀತಿಯ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ಜಸ್ಟ್ ರಕ್ಷಿತಾ ಶೆಟ್ಟಿ ಅವರಲ್ಲ, ರಕ್ಷಿತಾ ಶೆಟ್ಟಿ ಅವರ ಜೊತೆ ನಮ್ಮ ಧ್ರುವಂತ್ ಅವರು ಕೂಡ, ನಮ್ಮ ಧ್ರುವಂತ್ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ಧ್ರುವಂತ್ ಅವರು ಕೂಡ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ ಅನ್ನುವಂತಹ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಂತ ಅಂತಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ ಅನ್ನುವಂತಹ ಶಾಕಿಂಗ್ ನ್ಯೂಸನ್ನು ಕೊಟ್ಟಿರ್ತಾರೆ. ಆ್ಯಂಡ್ ಫೈನಲ್ ಆಗಿ 3 ಜನ ಕಂಟೆಸ್ಟೆಂಟ್ಗಳು ಈ ಒಂದು ನಾಮಿನೇಷನಲ್ಲಿ ಇರ್ತಾರೆ. ರಜತ್ ಅವರಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಹಾಗೆ ಧ್ರುವಂತ್ ಅವರಾಗಿರ್ಬೋದು. ಈ 3 ಜನ ಕೂಡ ನಾಮಿನೇಷನಲ್ಲಿ ಇರ್ತಾರೆ, ಫೈನಲ್ ಲೀಸ್ಟಲ್ಲಿ ಇರ್ತಾರೆ. ಆವಾಗ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಲೈಕ್ ಆ್ಯಕ್ಚುಲಿ 1 ಎಲಿಮಿನೇಷನ್ ಇಲ್ಲ, 2 ಎಲಿಮಿನೇಷನ್ ಈ ವಾರ ಇರೋದು ಅಂತ ಹೇಳಿ. ಮನೆಯಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳಿಗೂ ಕೂಡ ಶಾಕ್ ಆಗುತ್ತೆ. ಆ್ಯಂಡ್ ಅದೇ ಟೈಮ್ನಲ್ಲಿ ರಜತ್ ಯು ಆರ್ ಸೇಫ್ ಅಂತ ಹೇಳಿ ರಜತ್ನ ಸೇವ್ ಮಾಡ್ತಾರೆ. ಹಾಗೆ ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಮತ್ತು ಧ್ರುವಂತ್ ಅವ್ರಿಗಾಗಿರ್ಬೋದು, ಆ್ಯಸ್ ಯೂಶುವಲ್ ಲೈಕ್ ನಿಮಗೆ 5 ಮಿನಿಟ್ಸ್ ಟೈಮ್ ಇದೆ ಹೊರಗಡೆ ಬರೋದಕ್ಕೆ, ಬೇಗ ಬನ್ನಿ ಹೊರಗಡೆ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳಿ ಅವ್ರನ್ನ ಹೊರಗಡೆ ಕರೀತಾರೆ. ಆ್ಯಂಡ್ ಇನ್ನು ಅವರಿಬ್ಬರಲ್ಲಿ ಒಬ್ಬರಾದರೂ ಉಳ್ಕೋತಾರೆ ಅಂತ ಹೇಳಿ ಮನೆಯವರೆಲ್ಲ ಸಹ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಲೈಕ್ ಕೊನೆ ತನಕ ಡೋರ್ವರೆಗೂ ಹೋಗಿ ವಾಪಸ್ ಬಂದಿರುವಂಥ ಕಂಟೆಸ್ಟೆಂಟ್ಗಳನ್ನೂ ಸಹ ನಾವು ತುಂಬ ಜನ ನೋಡಿದ್ದೀರಿ. ಸೊ ಆ ರೀತಿ ಬಂದರೂ ಬರ್ಬೋದು ಅಂತ ಹೇಳಿ ವೆಯ್ಟ್ ಮಾಡ್ತಾನೆ ಇರ್ತಾರೆ ಮನೆಯವರು ಎಲ್ಲರೂ ಸಹ. ಇಲ್ಲ ನೀನು ಹೋಗೋದಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಬಟ್ ಮನೆಯಿಂದ ಕಡೆಗೂ ಅವ್ರನ್ನ ಕಳಿಸೇ ಬಿಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರಂತೂ ಹೋಗ್ಬೇಕಾದ್ರೆ ಕಣ್ಣೀರನ್ನು ಇಡ್ತಾನೆ ಹೋದರು. ಇನ್ಯಾವತ್ತೂ ನಾನು ಇಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಣ್ಣೀರಿಡ್ತಾನೆ ಹೋದರು. ಪಾಪ ಅದನ್ನು ನೆನೆಸ್ಕೋತಿದ್ರೆ, ಅದನ್ನು ನೋಡ್ತಿದ್ರೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಆ್ಯಂಡ್ ಅಲ್ಲಿರುವಂತಹ ರಘು ಅವರಾಗಿರ್ಬೋದು ಅಥವಾ ಮಾಳು ಅವರಾಗಿರ್ಬೋದು ಖಂಡಿತವಾಗ್ಲೂ ಕಣ್ಣೀರು ಹಾಕಿರ್ತಾರೆ ಅನ್ನೋದು ನನ್ನ ಒಂದು ಪರ್ಸ್ಪೆಕ್ಟಿವ್. ರಘು ಅವರು ಫೈನಲ್ ಆಗಿ ಒಂದು ಸೆಕೆಂಡನ್ನು ಕೊಟ್ಬಿಟ್ಟು ರಕ್ಷಿತಾ ಅವ್ರನ್ನ ಕಳಿಸ್ಕೊಡ್ತಾರೆ. ಆ್ಯಂಡ್ ಮಾಳು ಅವರಂತೂ ನಿಜವಾಗ್ಲೂ ಕಣ್ಣೀರನ್ನು ಹಾಕಿರ್ತಾರೆ. ಯಾಕೆ ಅಂತಂದರೆ ಲಾಸ್ಟ್ ವೀಕಲ್ಲಿ ಮಾಳು ಅವ್ರು ಇನ್ನೇನು ಆ್ಯಕ್ಟಿವಿಟಿ ರೂಮ್ಗೆ ಹೋಗಿ ಅಲ್ಲಿ ಸೇಫ್ ಆಗ್ತಾರೋ ಅಥವಾ ಎಲಿಮಿನೇಟ್ ಆಗ್ತಾರೋ ಅನ್ನುವಂಥ ಒಂದು ಆ್ಯಕ್ಟಿವಿಟಿನ ಮಾಡೋದಕ್ಕೆ ಅವರು ಆ್ಯಕ್ಟಿವಿಟಿ ರೂಮ್ಗೆ ಹೋದಾಗ ರಕ್ಷಿತಾ ಶೆಟ್ಟಿ ಅವರು ನಾನು ನಿಮ್ಮನ್ನು ಕಳಿಸೋದಿಲ್ಲ ಮಾಡೋಣ ಅಂತ ಹೇಳಿ ಹತ್ಕೊಂಡ್ಬಿಟ್ಟಿರ್ತಾಳೆ ಅವ್ರನ್ನ ಹಗ್ ಮಾಡಿಕೊಂಡು. ಆ್ಯಂಡ್ ಪ್ಲೀಸ್ ರಿಟರ್ನ್ ಬನ್ನಿ ಮಾಡೋಣ ಅಂತ ಹೇಳಿ ಕಳಿಸಿರ್ತಾಳೆ. ಸೊ ಅಷ್ಟಿಷ್ಟ ಅವಳಿಗೆ ಮಾಡೋರು ಅಂತಂದರೆ. ಆ್ಯಂಡ್ ಮಾಡೋರ್ಗೂ ಕೂಡ ಅದೇ ರೀತಿಯಾದಂತಹ ಒಂದು ಕನೆಕ್ಷನ್ ರಕ್ಷಿತಾ ಜೊತೆ ಇದೆ ಅಂತ ಅನ್ಕೊತೀನಿ. ಸೊ ಅವರ ಕಣ್ಣಲ್ಲೂ ಖಂಡಿತವಾಗ್ಲೂ ನೀರು ಬಂದೇ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನು ಅಶ್ವಿನಿ ಗೌಡ ಅವರು ಕೂಡ ಕಣ್ಣೀರನ್ನು ಹಾಕ್ತಿದ್ದಾರೆ. ನನ್ನ ಪ್ರಕಾರ ಅವರು ಧ್ರುವಂತೋಸ್ಕರ ಕಣ್ಣೀರನ್ನು ಹಾಕಿರ್ಬೋದು ಅಂತ ಅನಿಸ್ತಿದೆ. ಯಾಕಂದರೆ ಜಾನ್ವಿ ಅವರು ಹೋದ್ಮೇಲೆ ಆ ಮನೆಯಲ್ಲಿ ಮಾತಾಡೋಕ್ಕೆ, ಅಶ್ವಿನಿ ಅವ್ರ ಜೊತೆ ಒಂದು ಮಾತಾಡೋಕ್ಕೆ, ಒಂದು ಬಾಂಡಿಂಗನ್ನು ಶೇರ್ ಮಾಡ್ಕೊಳಕ್ಕೆ ಜೊತೆಯಲ್ಲಿ ಇದ್ದಿದ್ದೇ ಧ್ರುವಂತ್ ಅಂತ ಹೇಳ್ಬೋದು. ಸೊ ಅಂತಹ ಧ್ರುವಂತ್ ಕೂಡ ಹೊರಗಡೆ ಹೋದಾಗ ಅಶ್ವಿನಿ ಅವರ ಕಣ್ಣಲ್ಲೂ ನೀರು ಬಂದಿರೋದು ಸಹಜ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಅಶ್ವಿನಿ ಅವ್ರೇನಾದರೂ ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಏನಾದರೂ ಹತ್ತಿದ್ರೆ ಯಾವ ರೀಸನ್ಗೆ ಹತ್ತಿರ್ಬೋದು ಅಂತ ನೋಡಿದ್ರೆ, ಲೈಕ್ ಅಶ್ವಿನಿ ಅವರು ಈ ಮಟ್ಟಕ್ಕೆ ಒಂದು ಮನೆಯಲ್ಲಿ ಸದ್ದು ಮಾಡೋದಕ್ಕಾಗಿರ್ಬೋದು, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಈ ಮಟ್ಟಕ್ಕೆ ಒಂದು ಸದ್ದು ಮಾಡೋಕ್ಕಾಗಿರ್ಬೋದು, ಅಥವಾ ಅಶ್ವಿನಿ ಅವರು ತನ್ನ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಂಡು ಆಟ ಆಡೋದಕ್ಕಾಗಿರ್ಬೋದು, ಪ್ರಮುಖವಾಗಿ ಅಲ್ಲಿ ಪಾತ್ರ ವಹಿಸಿರೋದು ಅಂತಂದರೆ ಅದು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಅಂತ ಹೇಳ್ಬೋದು. ಸೊ ಕಿತ್ತಾಟದಲ್ಲಾಗಿರ್ಬೋದು, ಗುದ್ದಾಟದಲ್ಲಾಗಿರ್ಬೋದು, ಅಥವಾ ಒಟ್ಟಿಗೆ ಕುತ್ಕೊಂಡು ನಗೋದ್ರಲ್ಲಾಗಿರ್ಬೋದು, ಪ್ರತಿಯೊಂದು ದಿವಸ ಒಂದು ವ್ಯಕ್ತಿ ಜೊತೆ ನಾವು ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಆ ವ್ಯಕ್ತಿ ಸಡನ್ನಾಗಿ ಹಿಂಗೆ ಮಾಯ ಆದರು ಅಂತಂದರೆ ಖಂಡಿತವಾಗ್ಲೂ ಹರ್ಟ್ ಆಗೇ ಆಗುತ್ತೆ. ಲೈಕ್ ಅವರು ನಮ್ಮ ಜೊತೆ ಪಾಸಿಟಿವ್ ಆಗಿದ್ರು ಅಷ್ಟೇ ಅಥವಾ ನೆಗೆಟಿವ್ ಆಗಿದ್ರು ಅಷ್ಟೇ, ಅವರ ಒಂದು ಆಬ್ಸೆನ್ಸು ನಮಗೆ ಒಂದು ಸ್ವಲ್ಪ ಹರ್ಟ್ ಆಗುವ ರೀತಿ ಮಾಡುತ್ತೆ. ಸೊ ಆ ರೀತಿ ಕಣ್ಣಲ್ಲಿ ನೀರು ಬಂದಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಹರಿದಾಡ್ತಿರುವಂತಹ ನ್ಯೂಸ್ ಏನಪ್ಪ ಅಂತಂದರೆ, ರಕ್ಷಿತಾ ಶೆಟ್ಟಿ ಅವರು ಈ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಲೈಕ್ ಒಂದಷ್ಟು ಕಾರಣಾಂತರಗಳಿಂದ, ಫ್ಯಾಮಿಲಿ ಇಶ್ಯೂಸಿಂದ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಅಂತ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸನ್ನು ಕ್ರಿಯೇಟ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಇನ್ನು ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದ್ರ ಬಗ್ಗೆ ನನಗೇನು ಅಷ್ಟೊಂದು ಹರ್ಟ್ ಆಗ್ತಿಲ್ಲ. ಆ್ಯಂಡ್ ಅದೇನು ಅಷ್ಟೊಂದು ಲೈಕ್ ಶಾಕಿಂಗ್ ನ್ಯೂಸ್ ಅಂತಲೂ ಕೂಡ ಅನಿಸಿಲ್ಲ. ಯಾಕೆ ಅಂತಂದರೆ ಲೈಕ್ ಧ್ರುವಂತ್ ಅವರು ಇಷ್ಟು ದಿವಸ ಉಳ್ಕೊಂಡಿರೋದೇ ಹೆಚ್ಚು ನನ್ನ ಪ್ರಕಾರ. ಲೈಕ್ ನನಗೆ ಅವರ ವ್ಯಕ್ತಿತ್ವ ಅಂತೂ ಖಂಡಿತವಾಗ್ಲೂ ಇಷ್ಟ ಆಗ್ತಿರ್ಲಿಲ್ಲ. ಲೈಕ್ ಏನೋ ಒಂದು ರೀತಿ ಇಲ್ಯೂಷನಲ್ಲಿ ಬದುಕ್ತಾರೆ ಅಂತ ಹೇಳ್ತಿರ್ತೀನಿ ನಾನು ಪದೇ. ಆ ರೀತಿ ಮೆಂಟಾಲಿಟಿ ಇಟ್ಕೊಂಡು ಲೈಕ್ ಎಲ್ಲರೂ ಕೂಡ ನನ್ನ ಏನೋ ಒಂಥರ ಲೈಕ್ ಅಭಿಷೇಕ್ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದರು, ಬ್ರೋ ನೀನು ಅಂದ್ಕೊಂಡಿರೋದು ನೀನು ಒಂದು ಋತಿಕ್ ರೋಷನ್, ನಿನ್ನ ಹಿಂದೆ
ಹುಡುಗಿರೆಲ್ಲ ಬರ್ತಿದ್ದಾರೆ ಅಂತ ಹೇಳಿ ನೀನು ಇವಾಗ ಹೇಳಕ್ಕೆ ಬರ್ತಿದ್ಯಾ ಅಂತ ಕೇಳಿದ್ರಲ್ಲ. ಸೊ ಆ ರೀತಿ ಆ ವ್ಯಕ್ತಿ ಅವನನ್ನೇ ಹೀ ಮ್ಯಾನು, ಸ್ಪೈಡರ್ ಮ್ಯಾನು, ಋತಿಕ್ ರೋಷನ್ನು, ಸುದೀಪ್, ದರ್ಶನ್ ಈ ರೀತಿ ಎಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಆ ರೀತಿ ಆ ವ್ಯಕ್ತಿ ಇಲ್ಲ. ಯಾರು ಕೂಡ ಅವನನ್ನು ಮೋಸ ಸಹ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಿರ್ಲಿಲ್ಲ. ಆ್ಯಕ್ಚುಲಿ ಇಷ್ಟು ದಿವಸ ಹೇಗೆ ಉಳ್ಕೊಂಡು ಅನ್ನೋದು ಸಹ ಗೊತ್ತಿಲ್ಲ ಧ್ರುವಂತ ಮನೆಯಲ್ಲಿ. ಅಂಥ ವ್ಯಕ್ತಿಗೆ ಯಾರು ಓಟ್ ಹಾಕ್ತಿದ್ರು ಅನ್ನೋದು ಸಹ ಗೊತ್ತಿಲ್ಲ. ಅವರ ಪರ್ಸ್ನಾಲಿಟಿನೇ ಒಂದು ರೀತಿ ಬೇರೆ ರೀತಿಯೇ ಇದೆ ಅಂತಲೇ ಹೇಳ್ಬೋದು. ಹೊರಗಡೆ ಒಂದು ಒಳಗಡೆ ಒಂದು ಕಂಪ್ಲೀಟ್ ಫೇಸ್ ಮಾಸ್ಕ್ ಹಾಕೊಂಡು ಬದುಕ್ತಿದ್ದಾರೆ. ಕಂಪ್ಲೀಟ್ ಫೇಕ್ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು ಧ್ರುವಂತ್ ಅವ್ರದ್ದು. ಸೊ ಆ ರೀತಿ ಇದ್ದಂತಹ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು ನನಗೇನು ಆಶ್ಚರ್ಯ ಅನಿಸಿಲ್ಲ. ಬಟ್ ರಕ್ಷಿತಾ ಶೆಟ್ಟಿ ಅವರು ಹೊರಗಡೆ ಹೋಗಿರೋದು ತುಂಬಾ ಆಶ್ಚರ್ಯ ಅಂತ ಅನ್ನಿಸ್ತು. ಬಟ್ ಇವಾಗ ಬಂದಿರುವಂತಹ ನ್ಯೂಸ್ ಏನು ಅಂತಂದರೆ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ವೈರಲ್ ಆಗೋಗಿದೆ ಈ ನ್ಯೂಸ್ ಕೂಡ. ಇಬ್ಬರೂ ಕೂಡ ಎಲಿಮಿನೇಷನ್ ಆಗಿಲ್ಲ, ಇಬ್ಬರೂ ಕೂಡ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ದು ತುಂಬಾ ಜೋರಾಗಿ ಮಾಡ್ತಿದೆ ಅಂತ ಹೇಳ್ಬೋದು. ಎಸ್ ಅಫ್ಕೋರ್ಸ್ ಸೀಕ್ರೆಟ್ ರೂಮ್ನ ಕಾನ್ಸೆಪ್ಟನ್ನು ಈ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನಲ್ಲಿ ತಂದಿದ್ದಾರೆ ಅಂತ ಹೇಳ್ಬೋದು. ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಅನ್ನೋದು ಆಲ್ಮೋಸ್ಟ್ ಒಂದು 4 ಸೀಸನ್ಸ್ವರೆಗೂ ಇತ್ತು ಏನೋ. ಒಂದ್ಸತಿ ನೀತು ಅವ್ರು ಹೋಗಿದ್ರು, ಒಂದ್ಸತಿ ಪೂಜಾ ಗಾಂಧಿ ಅವ್ರು ಹೋಗಿದ್ರು, ಹಾಗೆ ಒಂದು ಸೀಸನಲ್ಲಿ ಲಾರ್ಡ್ ಪ್ರಥಮ್ ಮತ್ತು ಮಾಳ್ವಿಕಾ ಅವ್ರನ್ನೂ ಸಹ ಕಳಿಸಿರ್ತಾರೆ. ಆ್ಯಂಡ್ ಅವರಿಬ್ಬರಿಗೂ ಅಷ್ಟೇ ಲೈಕ್ ಅಜಗಜಾಂತರ ವ್ಯತ್ಯಾಸ ಇತ್ತು ಆ ಸೀಸನಲ್ಲಿ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಅಂತಹ ಕಂಟೆಸ್ಟೆಂಟ್ನೇ ತೊಗೊಂಡೋಗಿ ಸೀಕ್ರೆಟ್ ರೂಮಲ್ಲಿ ಹಾಕಿದ್ರು. ಆ್ಯಂಡ್ ಈ ಸೀಸನಲ್ಲೂ ಕೂಡ ಅದೇ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದರೆ ಧ್ರುವಂತ್ಗಾಗಿರ್ಬೋದು, ರಕ್ಷಿತಾ ಅವ್ರಿಗಾಗಿರ್ಬೋದು ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಪರ್ಸ್ನಲ್ಲಾಗಿ ಇಷ್ಟ ಇಲ್ಲ, ಪರ್ಸ್ನಲ್ ಕ್ಯಾರೆಕ್ಟರ್ ಅಂತಲೂ ಇಷ್ಟ ಇಲ್ಲ. ಆಟ ಅಂತ ಬಂದಾಗ ಆಟದಲ್ಲೂ ಕೂಡ ಒಬ್ಬರನ್ನ ಒಬ್ಬರು ಇಷ್ಟಪಡೋದಿಲ್ಲ ಅಂತಲೇ ಹೇಳ್ಬೋದು. ರಕ್ಷಿತಾ ಅವ್ರಿಗೆ ಧ್ರುವಂತ್ನ ಕಂಡ್ರೆ ಆಗೋದಿಲ್ಲ, ಧ್ರುವಂತ್ ಅವ್ರಿಗೆ ರಕ್ಷಿತಾ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಸೊ ಇವರಿಬ್ಬರನ್ನೂ ಸಹ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿಗಳು, ಹಾಕಿದ್ದಾರೆ ಅನ್ನುವಂತಹ ಸದ್ದುಗಳು ತುಂಬಾ ಜೋರಾಗಿ ಕೇಳಿಸ್ತಿದೆ. ಇಫ್ ಇನ್ ಕೇಸ್ ಆ ರೀತಿ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಟ್ ಧ್ರುವಂತ್ ಅವ್ರು ಸೇಫ್ ಆಗಿರೋದು ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು ಏನೇನೆಲ್ಲ ನೋಡ್ಬೋದು ಅಂತಂದರೆ ಲೈಕ್ ಮನೆಯಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳು, ಗಿಲ್ಲಿಯವ್ರ ಜೊತೆ ಆಗಿರ್ಬೋದು, ಮಾಳು ಅವ್ರ ಜೊತೆ ಆಗಿರ್ಬೋದು, ರಘು ಅವ್ರ ಜೊತೆ ಆಗಿರ್ಬೋದು ಒಂದು ಒಳ್ಳೆ ಬಾಂಡಿಂಗನ್ನು ಶೇರ್ ಮಾಡ್ಕೋತಿದ್ಲು. ಆ್ಯಂಡ್ ಇವಳು ಹೊರಗಡೆ ಬಂದ ಮೇಲೆ ಲೈಕ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ಇವರು ಸೀಕ್ರೆಟ್ ರೂಮಲ್ಲೇ ಕೂತ್ಕೊಂಡು ನೋಡ್ತಾ ಇರ್ಬೋದು. ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು ಅಥವಾ ಧ್ರುವಂತ್ ಅವರಾಗಿರ್ಬೋದು ಒಂದು ಸೀಕ್ರೆಟ್ ರೂಮಲ್ಲೇ ಎಲ್ಲ ಫೆಸಿಲಿಟೀಸು ಕೂಡ ಇವ್ರಿಗೆ ಇರುತ್ತೆ. ಲೈಕ್ ಒಂದು ಊಟ ಅಂತ ಬಂದಾಗ ಅದು ಬಿಗ್ ಬಾಸ್ ಅವರೇ ಪರ್ಸ್ನಲಾಗಿ ನೋಡ್ಕೋತಾರೆ. ಇವ್ರಿಗೆ ಪರ್ಸ್ನಲ್ ಕೇರ್ ಅಂತ ಬಂದಾಗ ಅದನ್ನೆಲ್ಲ ಬಿಗ್ ಬಾಸ್ ಅವರೇ ಸ್ವತಃ ನೋಡ್ಕೋತಿರ್ತಾರೆ. ಜಸ್ಟ್ ಇವರು ಆ ರೂಮಲ್ಲಿ ಕೂತ್ಕೊಂಡು ಒಂದು ವಾಕ್ಮ್ಯಾನನ್ನು ಹಾಕ್ಕೊಂಡು ಟಿ ವಿ ಇರುತ್ತೆ, ಟಿ ವಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಏನೇನು ಮಾಡ್ತಿದ್ದಾರೆ, ಲೈಕ್ ಅವ್ರ ಆಟ ಹೇಗೆ ಆಡ್ತಿದ್ದಾರೆ ನೋಡುವಂತಹ ಒಂದು ಪ್ರಕ್ರಿಯೆ ಮಾತ್ರ ಇವರಿಗೆ ಇರುತ್ತೆ. ಟಿ ವಿನಲ್ಲಿ ನೋಡ್ಕೊಂಡು ಇರೋದಷ್ಟೇ ಸುಮ್ಮನೆ ಕೂತ್ಕೊಂಡು. ಅದನ್ನು ಬಿಟ್ಟರೆ ಇವ್ರು ಬೇರೆ ಏನನ್ನೂ ಸಹ ಮಾಡೋದಿರೋದಿಲ್ಲ. ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು ಒಂದು ಟಾಸ್ಕ್ ಆಡೋದಾಗಿರ್ಬೋದು ಅಥವಾ ಬೇರೆ ಏನೂ ಸಹ ಮಾಡೋಂಗಿರೋದಿಲ್ಲ. ಜಸ್ಟ್ ಒಂದು ಟಿ ವಿ ಕೊಟ್ಟಿರ್ತಾರೆ, ವಾಕ್ಮನ್ಗಳನ್ನ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡು ನೋಡ್ಕೊಂಡು ಇರೋದಷ್ಟೇ, ಕಂಟೆಸ್ಟೆಂಟ್ಗಳನ್ನ ನೋಡ್ಕೊಂಡು ಇರೋದಷ್ಟೇ. ಅದನ್ನೇ ಸೀಕ್ರೆಟ್ ರೂಮ್ ಅಂತ ಅನ್ನೋದು. ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಸೀಕ್ರೆಟ್ ರೂಮ್ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳು ಸೀಕ್ರೆಟ್ ರೂಮಲ್ಲೇ ಇದ್ದಾರೆ ಅಂತ ಹೇಳಿ ಕಂಟೆಸ್ಟೆಂಟ್ಗಳಿಗೂ ಸಹ ಗೊತ್ತಿರೋದಿಲ್ಲ. ಅವ್ರು ಅಂದ್ಕೊಂಡಿರ್ತಾರೆ ಇವರು ಎಲಿಮಿನೇಟ್ ಆಗಿನೇ ಹೋಗಿದ್ದಾರೆ ಅಂತ ಅಂದ್ಕೊಂಡಿರ್ತಾರೆ. ಸೊ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಹೋಗಿರೋದು ಯಾರಿಗೆಲ್ಲ ಖುಷಿ ಆಗ್ಬೋದು ಅಂತ ನೋಡೋದಾದರೆ ಲೈಕ್ ಕಾವ್ಯ ಅವ್ರಿಗೆ ಖುಷಿಯಾಗಿರುತ್ತೆ, ಸ್ಪಂದನ ಅವ್ರಿಗೆ ಖುಷಿಯಾಗಿರುತ್ತೆ. ಆ್ಯಂಡ್ ಪರ್ಸ್ನಲಾಗಿ ಅಶ್ವಿನಿ ಅವ್ರಿಗೂ ಅವಳಂದರೆ ಏನು ಅಷ್ಟೊಂದು ಇಷ್ಟ ಇಲ್ಲ. ಅಶ್ವಿನಿ ಅವ್ರಿಗೂ ಖುಷಿಯಾಗಿರುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಆ್ಯಂಡ್ ಸಾಕಷ್ಟು ಜನಗಳ ಜೊತೆ ರಕ್ಷಿತಾ ಶೆಟ್ಟಿ ಲೈಕ್ ನಾನು ನಿಮ್ಮನ್ನು ಕಳಿಸಿನೇ ಹೋಗೋದು, ಚಾಲೆಂಜು ಅಂತ ಅಂದ್ಕೊಂಡಿದ್ಲು. ಸೊ ಅವ್ರಿಗೆಲ್ಲ ಒಂದು ಸ್ವಲ್ಪ ಖುಷಿಯಾಗಿರುತ್ತೆ ಅಂತ ಅಂದ್ಕೋತೀನಿ. ಯಾಕೆ ಅಂತಂದರೆ ಚಾಲೆಂಜ್ ಮಾಡಿರ್ತಾರಲ್ಲ, ಸೊ ನಾನು ನೋಡೇ ಬಿಡೋಣ ಅನ್ನೋ ರೀತಿ ಮಾತಾಡಿದ್ಲು ರಕ್ಷಿತಾ ಶೆಟ್ಟಿ. ಸೊ ಅವ್ರಿಗೂ ಸಹ ಖುಷಿಯಾಗಿರುವಂತಹ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ರಕ್ಷಿತಾ ಶೆಟ್ಟಿಗಂತೂ ತುಂಬಾ ಹರ್ಟ್ ಆಗಿರುತ್ತೆ. ಯಾಕೆ ಅಂತಂದರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ಲು ಅವಳು, ನನ್ನನ್ನು ಉಳಿಸ್ತಾರೆ, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ, ಹೋಗೋಕ್ಕೆ ಚಾನ್ಸೇ ಇಲ್ಲ, ಅಲ್ಲಿರುವಂತಹ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ಕಳಿಸಿನೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಅನ್ನುವಂಥ ಒಂದು ತುಂಬಾ ಕಾನ್ಫಿಡೆನ್ಸನ್ನು ಇಟ್ಕೊಂಡಿದ್ಲು. ಬಟ್ ಇವಾಗ ಬಿಗ್ ಬಾಸ್ ಅವರು ನೀವು ಎಲಿಮಿನೇಟ್ ಆಗಿದ್ದೀರಾ ಅಂತ ಹೇಳಿದಾಗ ಮನೆಯಿಂದ ಹೊರಗಡೆ ಡೋರ್ ಓಪನ್ ಮಾಡಿ ಹೊರಗಡೆ ಕರ್ಕೊಂಡಾಗ ಅವಳ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲೋ ಒಂದು ಕಡೆ ಕುಗ್ಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಅಂತ ಅನಿಸುತ್ತೆ. ಅವಳ ಫೇಸ್ ಎಕ್ಸ್ಪ್ರೆಷನ್ಸ್ ನೋಡ್ತಿದ್ರೇ ಗೊತ್ತಾಗ್ತಿತ್ತು, ಅವಳು ಮಾತಾಡ್ತಿದ್ದಂತಹ ರೀತಿಯೇ ಗೊತ್ತಾಗ್ತಿತ್ತು. ಲೈಕ್ ಅಳು ಬಂದ್ಬಿಟ್ಟಿದೆ, ಅಳ್ತಿದ್ದಾಳೆ. ಯಾವತ್ತೂ ಈ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಆಗೋದಿಲ್ಲ ಅನ್ನುವಂಥ ಫೀಲಿಂಗ್ಸ್ ಎಲ್ಲವನ್ನೂ ಸಹ ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ ರಕ್ಷಿತಾ ಶೆಟ್ಟಿ. ಸೊ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಬಟ್ ಅವಳಿಗೆ ಗೊತ್ತಿಲ್ಲ ಹೊರಗಡೆ ಹೋದ ಮೇಲೆ ನಂಗೆ ತುಂಬ ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತ ಹೇಳಿ. ಆ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಅಂತ ಗೊತ್ತಾದಾಗ ಅವಳಷ್ಟು ಖುಷಿ ಪಡುವಂಥ ವ್ಯಕ್ತಿ ಯಾರೂ ಇರೋದಿಲ್ಲ ಅಂತ ಅನ್ಕೋತೀನಿ. ಅವಳು ಸೀಕ್ರೆಟ್ ರೂಮ್ಗೆ ಹೋಗಿದ್ದಾಳೆ ಅಂತ ಅನೌನ್ಸ್ ಆದಾಗ ಆಗಿರ್ಬೋದು, ಅಥವಾ ಅವಳು ಸೀಕ್ರೆಟ್ ರೂಮಲ್ಲಿ ಇದ್ದಾಳೆ ಅಂತ ಹೇಳಿ ಬಿಗ್ ಬಾಸ್ ಅವ್ರು ನಮಗೆ ತೋರಿಸಿದಾಗ ಆಗಿರ್ಬೋದು, ಅವಳ ಫ್ಯಾನ್ಸ್ಗಳು ಖುಷಿ ಪಟ್ಟಷ್ಟು ಇನ್ಯಾರೂ ಸಹ ಲೈಕ್ ಧ್ರುವಂತ್ ಅವರು ಕೂಡ ಸೀಕ್ರೆಟ್ ರೂಮ್ಗೆ ಹೋಗಿರ್ತಾರೆ. ಬಟ್ ಅವರ ಫ್ಯಾನ್ಸ್
ಖುಷಿ ಪಡ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾವು ರಕ್ಷಿತಾ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಖುಷಿ ಪಡ್ತೀವಿ. ಯಾಕೆಂದರೆ ನಾವು ಯಾವತ್ತಿದ್ರೂ ರಕ್ಷಿತಾ ಅವ್ರನ್ನ ಫಿನಾಲೆನಲ್ಲೇ ನೋಡೋದಕ್ಕೆ ಇಷ್ಟಪಡ್ತೀವಿ ಹೊರತು ಅದಕ್ಕಿಂತ ಒಂದು ವಾರ ಮುಂಚೆ ಅಥವಾ ಒಂದು ದಿವಸ ಮುಂಚೆ ಅವಳು ಆಚೆ ಬರ್ತಾಳೆ ಅಂತಂದ್ರೂ ಕೂಡ ನಮಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಫಿನಾಲೆವರೆಗೂ ರಕ್ಷಿತಾ ಶೆಟ್ಟಿ ಬರಲೇಬೇಕು. ಅಂತಹ ಪ್ಯೂರ್ ಆದಂತಹ ವ್ಯಕ್ತಿತ್ವನ ಬಿಗ್ ಬಾಸ್ ಮನೆಯಲ್ಲಿ ಅವಳು ತೋರಿಸಿದ್ದಾಳೆ. ಮನಸ್ಸಲ್ಲಿ ಏನನ್ನೂ ಸಹ ಇಟ್ಕೋತಿಲ್ಲ. ತುಂಬ ಪ್ಯೂರ್ ಆಗಿ ಜೆನ್ಯೂನ್ ಆಗಿ ಆಟನ ಆಡ್ಕೊಂಡು ಹೋಗ್ತಿದ್ದಾಳೆ. ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ತುಂಬಾ ಡಿಸರ್ವಿಂಗ್ ಕಂಟೆಸ್ಟೆಂಟ್ ರಕ್ಷಿತಾ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ರಕ್ಷಿತಾ ಫಿನಾಲೆವರೆಗೂ ಬರಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.